ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಯಮದೀಪವನ್ನು ಬೆಳಗಿಸಬೇಕು. ಇದನ್ನು ಸಾಯಂಕಾಲ ಸೂರ್ಯಾಸ್ತದ ನಂತರ ಯಮನ ಪ್ರೀತ್ಯರ್ಥವಾಗಿ ಮನೆಯ ಹೊರಗಡೆ ದಕ್ಷಿಣ ದಿಕ್ಕಿಗೆ ಯಮದೀಪವನ್ನು ಹಚ್ಚಬೇಕು. ಇದರಿಂದ ಅಪಮೃತ್ಯು ಪರಿಹಾರವಾಗಿ ಆಯುಷ್ಯ ಅಭಿವೃದ್ಧಿಯಾಗುತ್ತದೆ. ಈ ದೀಪವನ್ನು ಹಚ್ಚುವಾಗ ಯಮಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಅಪಮೃತ್ಯು ಬಾಧಾ ಪರಿಹಾರಾರ್ಥಂ ಯಮದೀಪದಾನಂ ಕರಿಷ್ಯೆ ಎಂದು ಹೇಳಿ ದೀಪವನ್ನು ಹಚ್ಚಿ ಕೈ ಮುಗಿದು ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲ ಶ್ಯಾಮಲಯ ಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರೀಯತಾಂ ಮಮ. ಈ ಶ್ಲೋಕವನ್ನು ಹೇಳಿ ಯಮದೀಪವನ್ನು ಹಚ್ಚಿ ಯಮನು ಪ್ರೀತನಾಗಲಿ ಎಂದು ಪ್ರಾರ್ಥಿಸಬೇಕು. ಈಗ ಯಮದೀಪ ಬತ್ತಿಯನ್ನು ಹೇಗೆ ಮಾಡಬೇಕೆಂದು ನೋಡೋಣ. ಮೊದಲಿಗೆ ಕಾಳನ್ನೆಲ್ಲ ಬಿಡಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಂತರ ಈ ರೀತಿ ಎಳೆಗಳನ್ನು ತೆಗೆಯಬೇಕು. ಈ ಎಳೆಗಳು ಬಹಳ ದಪ್ಪವಾಗಿಯೂ ಇರಬಾರದು ಹಾಗೂ ಅತಿ ಸಣ್ಣದಾಗಿಯೂ ಇರಬಾರದು. ನೋಡಿ, ಈ ರೀತಿ ಎಳೆಗಳನ್ನು ತೆಗೆಯಬೇಕು. ಈಗ ಇಷ್ಟೊಂದು ಎಳೆಗಳನ್ನು ತೆಗೆದಿಡಲಾಗಿದೆ. ನಂತರ ಈ ಎಳೆಯನ್ನು ತೆಗೆದುಕೊಂಡು ಒಂದು ಗೇಣಿನ ಅಳತೆಯ ನೋಡಿ ಈ ರೀತಿ ಒಂದು ಗೇಣಿನ ಅಳತೆಯ ಎಳೆಯನ್ನು ತೆಗೆದುಕೊಂಡು ಇಂತಹ 108 ಎಳೆಯ ಬತ್ತಿಯನ್ನು ಮಾಡಬೇಕು. ನೂರ 8 ಎಳೆಗಳನ್ನು ಎಣಿಸಲು ಕಷ್ಟವಾಗುತ್ತದಾದ್ದರಿಂದ ಮೊದಲಿಗೆ 25 ಎಳೆಗಳ 4 ಕಟ್ಟುಗಳನ್ನು ಮಾಡಿ ಈ ರೀತಿ ಇಡಲಾಗಿದೆ. ನೋಡಿ, ಒಂದೊಂದು 25 ಎಳೆಗಳ ಕಟ್ಟಾಗಿದೆ. ನಂತರ ಇನ್ನೊಂದು 8 ಎಳೆಗಳ ಅಥವಾ 10 ಎಳೆಗಳ ಒಂದು ಕಟ್ಟನ್ನು ಇಟ್ಟುಕೊಳ್ಳಬೇಕು. ನೋಡಿ, 25 ಇದು 100 ಆಯಿತು. ನಂತರ 8 ಎಳೆಗಳ ಬತ್ತಿಯನ್ನು ಸೇರಿಸಿದಾಗ ಒಟ್ಟು 108 ಎಳೆಗಳು ಆಗುತ್ತವೆ. ಇವುಗಳನ್ನೆಲ್ಲ ಸೇರಿಸಿ ನಂತರ ಈ ರೀತಿ ಯಮದೀಪ ಬತ್ತಿಯನ್ನು ಮಾಡಬೇಕು. ಮಧ್ಯದಲ್ಲಿ ಈ ರೀತಿ ಮಡಿಚಿ ಈ ತುದಿಯನ್ನು ಕೆಳಗಿನಿಂದ ಮೇಲಕ್ಕೆ ತಂದು ಇನ್ನೊಂದು ತುದಿಯನ್ನು ಕೆಳಗಡೆ ಸೇರಿಸಬೇಕು. ನೋಡಿ, ಈ ರೀತಿ ಯಮದೀಪ ಬತ್ತಿ ಈ ರೀತಿ ಕಾಣುತ್ತದೆ. ನಂತರ ಈ ಬತ್ತಿಯನ್ನು ಪಣತಿಯಲ್ಲಿ ಇಟ್ಟು ಮನೆಯ ಹೊರಗಡೆ ದಕ್ಷಿಣ ದಿಕ್ಕಿಗೆ ಯಮನ ಪ್ರೀತ್ಯರ್ಥವಾಗಿ ಈ ದೀಪವನ್ನು ಸಾಯಂಕಾಲ ಸೂರ್ಯಾಸ್ತದ ನಂತರ ಬೆಳಗಿಸಬೇಕು.